ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನ ದರ್ಶನ್ ಅಂಡ್ ಇಡಿ ಗ್ಯಾಂಗ್ ಹತ್ಯೆ ಮಾಡಿದ್ಯಾ ಕೇಳಿ ಪವಿತ್ರ ಗೌಡಗೆ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ರೀಲ್ಸ್ ಹಾಕಲಿ, ಯಾವುದೇ ಫೋಟೋ ಹಾಕಲಿ ಅಥವಾ ಏನೇ ಹಾಕಿದ್ರು ಕೂಡ ಅದಕ್ಕೊಂದು ಕೆಟ್ಟ ಕಮೆಂಟ್ಸ್ ಮಾಡ್ತಿದ್ದ. ಇನ್ಬಾಕ್ಸ್ನಲ್ಲಿ ಬಂದು ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಿದ್ದ ಅನ್ನುವಂಥ ಕಾರಣಕ್ಕೆ ರೊಚ್ಚಿಗೆದ್ದಂಥ ಪವಿತ್ರ ಪವನ್ಗೆ ಹೇಳಿ ರೇಣುಕಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ ನಂತರ ಪಟ್ಟಣಗೆರೆಗೆ ಶೆಡ್ಡಿಗೆ ಕರ್ಕೊಂಬಂದು ಅಲ್ಲಿ ಹಲ್ಲೆಯನ್ನು ಮಾಡಿ ಜೀವವನ್ನು ತೆಗೆದಿದ್ದು ಇವೆಲ್ಲವೂ ಕೂಡ ಒನ್ಲೈನ್ ಸ್ಟೋರಿ. ಆದರೆ ಇಲ್ಲಿ ರೇಣುಕಸ್ವಾಮಿ ಪವಿತ್ರ ಗೌಡ್ಗೆ ಮಾಡಿದಂಥ ಮೆಸೇಜ್ ಏನು ಅಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇದೆ. 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಈ ಮೆಸೇಜ್ನ ಇಂಚಿಂಚನ್ನು ಕೂಡ ದಾಖಲಿಸಲಾಗಿದೆ. ಹಾಗಾಗಿ ದಿನಕ್ಕೆ ಒಂದರಂತೆ ನಿಮಗೆ ಈ ಚಾಟಿಂಗ್ನ ಒಂದೊಂದೇ ರಹಸ್ಯವನ್ನು ಭೇದಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ಈ ರೇಣುಕಸ್ವಾಮಿ ಈ ಪವಿತ್ರ ಗೌಡ್ಗೆ ಮಾಡಿದಂಥ ಮೆಸೇಜ್ನಲ್ಲಿ 2 ಅಂಶಗಳನ್ನು ಉಲ್ಲೇಖ ಮಾಡಿದ್ದ. ಒಂದು, 10,000 ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಅಂತೇಳಿ. ಎರಡನೇದು, ಈ ಪವಿತ್ರ ಗೌಡಳ ಫೋಟೋವನ್ನು ನೋಡಿಕೊಂಡು ಇವನು ಏನು ಮಾಡ್ತಿದ್ದ ಅನ್ನುವಂತಹ ಒಂದು ವಿಚಾರವನ್ನು ಆತನೇ ಹೇಳ್ಕೊಂಡಿದ್ರ ಬಗ್ಗೆ. ತುಂಬ ಅಸಹ್ಯಕರವಾದಂಥ ವಿಚಾರ ಆದರೂ ಕೂಡ ಈಗ ಸದ್ಯಕ್ಕೆ ವಾಸ್ತವ. ಅವನು ಮಾಡ್ತಿದ್ದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಲೇಬೇಕು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಈ ರೇಣುಕಸ್ವಾಮಿ ಒಬ್ಬ ಹುತಾತ್ಮ, ಸ್ವತಂತ್ರ ಹೋರಾಟಗಾರ ಮತ್ತು ದೊಡ್ಡ ಸಾಧನೆಯನ್ನು ಮಾಡಿದಂಥ ಸಾಧಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ದರ್ಶನನ್ನು ವಿಲನ್ ಮಾಡಿ ಈತನನ್ನು ಹೀರೋ ಮಾಡಿ ಕೆಲವೊಂದಷ್ಟು ಜನ ಖುಷಿ ಪಡ್ತಾ ಇದ್ದಾರೆ. ಕೆಲವು ಮಾಧ್ಯಮಗಳು ಕೂಡ ಹಾಗೇನೆ ಮಾಡ್ತಾ ಇದ್ದಾವೆ. ಆದರೆ ಅಸಲಿಗೆ ಇಲ್ಲಿ ದರ್ಶನ್ ಎಷ್ಟು ದೊಡ್ಡ ವಿಲನ್ನು, ಅದಕ್ಕಿಂತ 2 ಪಟ್ಟು ದೊಡ್ಡ ವಿಲನ್ ಅಥವಾ ಕಿಡಿಗೇಡಿ, ಕಿರಾತಕ, ಕೀಚಕ ಅಂತ ಹೇಳಿದ್ರೆ ಈ ರೇಣುಕಸ್ವಾಮಿ ಅನ್ನೋದನ್ನು ಈ ಚಾರ್ಜ್ ಶೀಟ್ ಸಾರಿ ಹೇಳ್ತಾ ಇದೆ. ಅಷ್ಟು ಮಾತ್ರವಲ್ಲ, ಆತನ ಬಂಡವಾಳವನ್ನು ಬಿಚ್ಚಿಡ್ತಾ ಇದೆ. ಹಾಗಾದರೆ ಆತನೆಂಥ ಕಿರಾತಕ, ಕೀಚಕ ಮತ್ತು ಕಾಮುಕ, ವಿಕೃತ ಕಾಮುಕ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಕಾಮನ್ ಆಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಏನು, ಯಾರೋ ಅನ್ನೋನ್ ಪರ್ಸನ್, ಅದು ಹುಡುಗಿಯೇ ಆಗಿರ್ಬೋದು ಮತ್ತು ಸುಂದರವಾದಂಥ ಯುವತಿಯೇ ಆಗಿರ್ಬೋದು, ಅವಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನೀನು ಹಾಗಿದ್ದೀಯಾ, ಹೀಗಿದ್ದೀಯಾ, ನಿನ್ನನ್ನು ನೋಡಿ ನನಗೆ ಹೀಗನ್ನಿಸ್ತಿದೆ, ಹಾಗನ್ನಿಸ್ತಿದೆ, ತಿಂಗಳಿಗೆ ಇಷ್ಟು ಕೊಟ್ಬಿಡ್ತೀನಿ, ಏನು ನನ್ನ ಜೊತೆಗೆ ಬಂದುಬಿಡ್ತೀಯಾ ಅಥವಾ ನನ್ನ ಜೊತೆಗೆ ಇರ್ತೀಯಾ ಅಂತೇಳಿ ಕೇಳಿದ್ರೆ ಏನು ಅರ್ಥ, ಹೇಗೆ ಆಗಬಹುದು ಹೇಳಿ? ಅದು ಕೂಡ ಸುಸಂಸ್ಕೃತ ಮನೆಯ ಹೆಣ್ಮಗುಗೆ ಅಥವಾ ಯಾರೋ ಒಬ್ಬರು ಆ ರೀತಿ ಇರದಂಥ ಹೆಣ್ಮಕ್ಳಿಗೆ. ಆ ರೀತಿ ಇರೋರಿಗೆ ಬಹುಶಃ ನೀವು ಕೇಳಿದ್ರೆ ಏನೋ ಅನಿಸದೇ ಇರಬಹುದು. ಬಟ್ ಆ ರೀತಿ ಇರದಂಥ ಒಂದು ಹೆಣ್ಮಗುಗೆ ಕೇಳಿದ್ರೆ ಏನು ಅನಿಸ್ಬೋದು ಹೇಳಿ? ಆ ಮೂಮೆಂಟಿಗೆ ಆಕೆಗೆ ಯಾವ ರೀತಿಯಾದಂತಹ ಪಿತ್ತ ನೆತ್ತಿಗೆ ಏರಬಹುದು, ಜೊತೆಗೆ ಆಕೆ ಹಾಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಅಷ್ಟೇ ಆಗಿದೆ. ಹಾಗಂದ ಮಾತ್ರಕ್ಕೆ ಈ ಹತ್ಯೆಯನ್ನು ನಾವು ಸಮರ್ಥನೆ ಮಾಡ್ತಾ ಇದ್ದೇವಾ? ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್ಲೂ ಎಳ್ಳಷ್ಟು ಕೂಡ ಈ ಹತ್ಯೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಹತ್ಯೆಯನ್ನು ಮಾಡಿದಂಥ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮದು ಕೂಡ ಆಗ್ರಹ ಇದೆ ಮತ್ತು ಈ ಹೋರಾಟಕ್ಕೆ ಬೆಂಬಲ ಇದೆ. ಜೊತೆಗೆ ಪೊಲೀಸರ ಕ್ರಮಕ್ಕೆ ಸಪೋರ್ಟ್ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಈ ರೇಣುಕಸ್ವಾಮಿಯ ಬಂಡವಾಳವು ಕೂಡ ಬಯಲಾಗಲೇಬೇಕಲ್ವ? ಅಶ್ಲೀಲ ಮೆಸೇಜ್ ಕಳಿಸಿದಂಥ ಕಾರಣಕ್ಕೆ ರೇಣುಕಸ್ವಾಮಿಯ ಪ್ರಾಣ ಹೋಯಿತು, ಈತನ ಹತ್ಯೆ ಆಯಿತು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನಟ ದರ್ಶನ್ ಮತ್ತು ಗ್ಯಾಂಗ್ ಸೇರಿಕೊಂಡು ಆತನಿಗೆ ಕೊಟ್ಟಂಥ ಚಿತ್ರಹಿಂಸೆಯ ಪರಿಣಾಮ, ರಾಕ್ಷಸರ ರೀತಿ ವರ್ತನೆ ಮಾಡಿದಂಥ ಪರಿಣಾಮ, ಆತ ನರಳಿ ಕೈಕಾಲು ಹಿಡಿದರೂ ಬಿಡದಂಥ ಕಾರಣ ಜೀವವನ್ನು ಬಿಟ್ಟ. 17 ಆರೋಪಿಗಳು ಇವತ್ತು ಜೈಲು ಸೇರಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಆದರೆ ಈಗ ಪವಿತ್ರ ಗೌಡ್ಗೆ ಈತ ಇನ್ಸ್ಟಾಗ್ರಾಮ್ನಲ್ಲಿ ಮಾಡ್ತಿದ್ದಂಥ ಮೆಸೇಜ್ಗಳು, ಪೋಸ್ಟ್ಗಳಿಗೆ ಹಾಕ್ತಿದ್ದಂಥ ಕಮೆಂಟ್ಗಳು, ಜೊತೆಗೆ ನಂತರ ಮಾಡಿದಂಥ ಚಾಟು, ಇವೆಲ್ಲದೂ ಕೂಡ ಈಗ ಒನ್ ಬೈ ಒನ್ ಹೊರಗಡೆ ಬರ್ತಾ ಇದೆ. ಈತನ ಸಾವಿಗೂ ಕೂಡ ಇದೇ ಚಾಟ್ ಕಾರಣ ಆಯಿತು ಅನ್ನೋದು ಕೂಡ ಬಹಿರಂಗ ಆಗಿದೆ. ಪ್ರೇಯಸಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಕಳಿಸ್ತಿದ್ದಂಥ ಕಾರಣಕ್ಕೆ ದರ್ಶನ್ ಆಪ್ತರ ಮೂಲಕ ರೇಣುಕಸ್ವಾಮಿಯನ್ನು ಅಪಹರಿಸಿ ಬೆಂಗಳೂರಿಗೆ ಕರ್ಕೊಂಬಂದು ಮುಗಿಸಲಾಯಿತು. ಆದರೆ ಈ ಸಂದರ್ಭದಲ್ಲಿ ಈ ರೇಣುಕಸ್ವಾಮಿಗೆ ಏನೆಲ್ಲ ಈ ಟಾರ್ಚರ್ಗಳನ್ನು ಇವರು ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಟ್ಟಿದ್ರಲ್ಲ, ಅದಕ್ಕೆ ಪ್ರಮುಖವಾದಂಥ ಕಾರಣ ರೇಣುಕಸ್ವಾಮಿ ಪವಿತ್ರಗೆ ಕೊಟ್ಟಿದ್ದಂಥ ಟಾರ್ಚರ್. ರೇಣುಕಸ್ವಾಮಿ ತನ್ನ ಮರ್ಮಾಂಗದ ಫೋಟೋಗಳನ್ನು ಕೂಡ ಪವಿತ್ರ ಗೌಡಗೆ ಕಳಿಸಿದ್ದ. ಅದರಿಂದನೇ ಆಕ್ರೋಶಗೊಂಡು ಈ ವಿಚಾರಕ್ಕೆ ಆಕೆ ದರ್ಶನ್ಗೆ ಹೇಳಿದ್ಲು. ಇದರಿಂದ ಕೆಂಡಾಮಂಡಲರಾದಂಥ ದರ್ಶನ್ ಇಂಥದ್ದೊಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ರೇಣುಕಸ್ವಾಮಿ ಮಾಡಿದ್ದು ದೊಡ್ಡ ತಪ್ಪು. ಒಬ್ಬ ಮಹಿಳೆಗೆ ಈ ರೀತಿ ಕೆಟ್ಟದಾಗಿ ಮೆಸೇಜ್ ಕಳಿಸಿ ಕಿರುಕುಳವನ್ನು ಕೊಟ್ಟಿದ್ದನ್ನು ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಆತ ಇದೇ ರೀತಿ ಹಲವು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ದ ಅನ್ನೋದು ಕೂಡ ವರದಿಯಾಗ್ತಿದೆ. ರೇಣುಕಸ್ವಾಮಿ ಮತ್ತು ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ನಡೆಸಿರುವಂಥ ಚಾಟಿಂಗ್ ಏನು, ಬಳಿಕ ಪವಿತ್ರ ಗೌಡ ಹೆಸರಿನಲ್ಲಿ ಆರೋಪಿ ಪವನ್ ಚಾಟ್ ಮಾಡಿದ್ದೇನು, ಇವೆಲ್ಲದೂ ಕೂಡ ಈಗ ಪ್ರಮುಖವಾದಂಥ ಅಂಶ.
ಅದರಲ್ಲೂ ಕೂಡ ಈ ಮೊಬೈಲ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಇದು ಹೊರಗಡೆ ಬರ್ತಾ ಇದೆ. ಅಂದರೆ ಕಳೆದ ಫೆಬ್ರವರಿನಿಂದನೂ ಕೂಡ ಈತ ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಿದ್ದ. ಪವಿತ್ರ ಗೌಡಗೆ ಕೆಟ್ಟದಾಗಿ ಕಮೆಂಟ್ಸನ್ನು ಮಾಡ್ತಿದ್ದ. ಜೊತೆಗೆ ಪವಿತ್ರ ಗೌಡ ಏನೇ ಫೋಟೋ ಹಾಕಿದರೂ ಕೂಡ ಅಲ್ಲಿ ಈತನದ್ದು ಏನಾದರೂ ಒಂದು ರಿಪ್ಲೈ ಇರ್ತಿತ್ತು. ಆತನ ರಿಪ್ಲೈ ಎಷ್ಟು ಕೆಟ್ಟದಾಗಿರ್ತಿತ್ತು ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಷ್ಟು ಕೆಟ್ಟದಾಗಿ ಈತ ಮೆಸೇಜನ್ನು ಮಾಡ್ತಿದ್ದ. ಜೊತೆಗೆ ಯಾವುದಾದ್ರೂ ಸುಂದರವಾದಂಥ ಫೋಟೋವನ್ನು ಪವಿತ್ರ ಹಾಕಿದರೆ ಅಲ್ಲಿಗೆ ನೇರವಾಗಿ ಹೇಳ್ತಿದ್ದ, ನಿನ್ನ ಫೋಟೋ ತುಂಬ ಹಾಟ್ ಆಗಿದೆ, ನಿನ್ನ ಫೋಟೋ ತುಂಬ ಚೆಂದ ಇದೆ, ನಿನ್ನ ಫೋಟೋ ತುಂಬ ಡ್ಯಾಶ್ ಆಗಿದೆ, ನಾನು ಅದಕ್ಕೋಸ್ಕರ ಹಸ್ತಮೈಥುನವನ್ನು ನಿನ್ನ ಫೋಟೋವನ್ನು ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅವನ ಭಾಷೆಯಲ್ಲಿ ಹೇಳೋದಾದರೆ ಅದಕ್ಕೆ ಬೀಪ್ ಹಾಕಬೇಕು. ಅಂಥದ್ದೊಂದು ಪದವನ್ನು ಆತ ಬಳಸಿದ್ದ ಅನ್ನೋದು ಗೊತ್ತಾಗುತ್ತೆ. ಆ ರೀತಿಯಾಗಿ ಮೆಸೇಜನ್ನು ಮಾಡಿದಾಗ ಯಾವ ಹೆಣ್ಮಕ್ಳಿಗೆ ತಾನೇ ಉರಿಯಲ್ಲ ನೀವೇ ಹೇಳಿ? ಯಾವ ಹೆಣ್ಣುಮಕ್ಕಳಿಗೆ ಈ ರೀತಿಯಾದಂಥದ್ದು ಆಕ್ರೋಶ ಬರಲ್ಲ ನೀವೇ ಹೇಳಿ? ಆ ರೀತಿ ಮೆಸೇಜ್ ಮಾಡಿದ್ದನ್ನು ನೋಡಿದ್ರೆ ಆ ಹೆಣ್ಮಕ್ಳ ಸಂಬಂಧಿಗೆ ಎಷ್ಟು ಮೈ ಉರಿಯೋದಿಲ್ಲ ನೀವೇ ಹೇಳಿ? ನನಗೆ ಈ ವಿಚಾರವನ್ನು ಹೇಳುವಾಗಲೇ ಮೈ ಉರಿತಾ ಇದೆ. ಅಂದರೆ ನಿಮಗೆ ಈ ವಿಚಾರವನ್ನು ತಿಳಿಸುವಾಗಲೇ ಮೈ ಉರಿತಾ ಇದೆ. ಇನ್ನು ಆ ಸಂದರ್ಭ ಹೇಗಿರ್ಬೋದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲೂ ನೋಡಿ ಆತನ ಮೆಸೇಜ್ಗಳನ್ನು ನೋಡಿ. ಹಾಯ್ ಕಣೆ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ ಅಂತೇಳ್ಬಿಟ್ಟು ಒಂದು ಹೆಂಡತಿಗೆ ಹೇಳೋ ರೀತಿಯಲ್ಲಿ ಅಥವಾ ತೀರಾ ಕ್ಲೋಸ್ ಇರೋರಿಗೆ ನಾವು ಹೇಳೋ ರೀತಿಯಲ್ಲಿ ಪವಿತ್ರ ಗೌಡಗೆ ಈತ ಮೆಸೇಜ್ ಮಾಡ್ತಾನೆ ಅಂದರೆ ಎಂತಹ ಡ್ಯಾಶ್ ನನ್ನ ಮಗ ಈತ ಇರ್ಬೋದು ನೀವೇ ಹೇಳಿ? ಇನ್ನು ಇಲ್ಲಿ ರೇಣುಕಸ್ವಾಮಿಯ ಒಂದೊಂದು ಮೆಸೇಜ್ಗಳಿದಾವಲ್ಲ, ಈ ಮೆಸೇಜ್ಗಳನ್ನು ನೋಡಿದಾಗಲೇ ಈತ ಎಂಥವನು, ಆತನ ಮನಸ್ಥಿತಿ ಏನು, ಜೊತೆಗೆ ಆತ ಎಂತಹ ವಿಕೃತ ಅನ್ನೋದು ಕೂಡ ಗೊತ್ತಾಗುತ್ತೆ. ವಾವ್, ಸೂಪರ್ ಬ್ಯೂಟಿ, ಹಾಟ್ ಆ್ಯಂಡ್ ಸೆಕ್ಸಿ ಫಿಗರ್ ಕಣೆ ನೀನು ಅಂತಲೂ ಕೂಡ ಹೇಳ್ತಾನೆ. ಜೊತೆಗೆ ಇಲ್ಲಿ ಯಾವಾಗ ಪವಿತ್ರ ಗೌಡ ತುಂಬ ಕ್ಲೋಸ್ ಆಗ್ತಾಳೆ ಅನ್ನೋದು ಇವನಿಗೆ ಅರಿವಾಗಿತ್ತೋ ಆಗ ಮತ್ತೊಂದು ಆಪ್ಷನನ್ನು ಕೂಡ ಕೊಡ್ತಾನೆ. ನಿನ್ನ ಫೋಟೋವನ್ನು ನೋಡಿಕೊಂಡು ಡ್ಯಾಶ್ ಮಾಡ್ತಾ ಇದ್ದೀನಿ, ನನ್ನ ಜೊತೆಗೆ ಸೀಕ್ರೆಟಾಗಿ ಲಿವ್ ಇನ್ ರಿಲೇಷನ್ಶಿಪ್ ಮಾಡ್ತೀಯಾ ಅಂತಲೂ ಹೇಳು ಅಂತಲೂ ಕೂಡ ಇದೇ ರೇಣುಕಸ್ವಾಮಿ ಕಿತ್ತೋದನ್ನು ಮೆಸೇಜ್ ಮಾಡ್ತಾನೆ. ಓಕೆ, ಬಟ್ ನೀನು ನಾನು ಕರೆದಾಗ ಬರ್ತೀಯಾ ಅಂತಲೂ ಕೂಡ ಹೇಳ್ತಾನೆ. ಅದಕ್ಕೆ ಬೇಜಾರು ಅಂತಲೂ ಕೂಡ ಹೇಳ್ತಾರೆ. ನಿನಗೋಸ್ಕರ ಬರ್ತೀನಿ ಕಣೆ ಆಯ್ತಾನಂತನೂ ಕೂಡ ಈತ ರಿಪ್ಲೈಯನ್ನು ಮಾಡ್ತಾನೆ. ನಂದು ದುರ್ಗಾ ಕಣೆ, ನಾನು ಬರ್ತೀನಿ ಅಂತಲೂ ಕೂಡ ಹೇಳ್ತಾನೆ. ಯಾವಾಗ ಬರ್ತೀಯಾ ಬೆಂಗಳೂರಿಗೆ ಅಂತೇಳಿ ಈತಗೌಡಳಿಂದ ಮೆಸೇಜ್ ಹೋಗುತ್ತೆ. ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ, ಆಯಿತಾ? ನೀನು ನನ್ನ ಜೊತೆ ದಿನಾಲು ಮಾತನಾಡ್ತಿದ್ರೆ ಮಾತ್ರ ಅಂತಲೂ ಕೂಡ ಹೇಳ್ತಾರೆ. ಆಫರನ್ನು ಇಡ್ತಾನೆ. ಈ ಒಂದು ಸಂಬಳ 12,000-13,000 ರೂಪಾಯಿ ಇರ್ಬೋದು ಹೆಚ್ಚು ಅಂದರೆ. ಈತ ಕೆಲಸ ಮಾಡೋದು ಮೆಡಿಕಲ್ನಲ್ಲಿ. ಈತ ಅವಳಿಗೆ 10,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾನಂತೆ ಯೋಗ್ಯತೆಗಷ್ಟು. ಇವನು ತಿಂಗಳಿಗೆ 10,000 ರೂಪಾಯಿ ಕೊಟ್ಟು ಅವಳನ್ನು ದಿನ ನನ್ನ ಜೊತೆಗೆ ಮಾತನಾಡಬೇಕು, ನಾನು ನನ್ನ ತೆವಲನ್ನು ನೀನು ತೀರಿಸ್ಬೇಕು, ನಿನ್ನ ತೆವಲನ್ನು ನಾನು ತೀರಿಸ್ತೀನಿ ಅನ್ನೋ ರೀತಿಯಲ್ಲಿ ಈತ ಅಲ್ಲಿ ಮೆಸೇಜನ್ನು ಮಾಡಿದ್ದಾನೆ. ಜೊತೆಗೆ ಇಲ್ಲಿ ಪವಿತ್ರ ಗೌಡ ಈ ಮೆಸೇಜನ್ನು ಮಾಡಿರೋದಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ನೀನು ಮನೆಯಲ್ಲೇ ಇರ್ತೀಯಾ ಅಥವಾ ಬೇರೆ ಎಲ್ಲಾದರೂ ಇರ್ತೀಯಾ ಅಂತಲೂ ಕೂಡ ಇಲ್ಲಿ ಪವಿತ್ರ ಹೆಸರಿನಲ್ಲಿ ಪವನ್ ಮೆಸೇಜನ್ನು ಮಾಡಿರೋದು. ಇವನೇನು ಅಂದ್ಕೊಳ್ತಾನೆ, ಪವಿತ್ರಳೇ ಮೆಸೇಜ್ ಮಾಡ್ತಿದ್ದಾಳೆ ಅಂತೇಳಿ. ಖಂಡಿತ ಇಲ್ಲ, ಪವಿತ್ರಳ ಮೆಸೇಜ್ ಮಾಡಿರೋದು ಪವನ್. ಈ ರೀತಿ ಈತ ಒಂದು ಕೆಡ್ಡಕ್ಕೆ ಬೀಳುವಂಥದ್ದು ಈ ರೀತಿಯಾಗಿ ಯಾರು, ಈ ರೇಣುಕಸ್ವಾಮಿ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಪವಿತ್ರ ಗೌಡಳ ರಿಪ್ಲೈ ಅಥವಾ ಅವ್ರದ್ದು ಇಂಟೆನ್ಷನು ಅದು ಒಂದು ಭಾಗ. ಆದರೆ ಈ ರೇಣುಕಸ್ವಾಮಿಯ ಮನಸ್ಥಿತಿ, ವಿಕೃತತೆ ಎಲ್ಲಿವರೆಗೆ ಹೋಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವನೊಬ್ಬ ರೇಣುಕಸ್ವಾಮಿ ಒಬ್ಬ ಫಾರ್ಮಸಿಸ್ಟ್ ಆಗಿ ಅಥವಾ ಮೆಡಿಕಲಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿ, ಜಸ್ಟ್ 10,000-12,000 ರೂಪಾಯಿ ಸಂಬಳ. ಅವನು 10,000 ರೂಪಾಯಿ ಪವಿತ್ರ ಗೌಡಗೆ ಅವಳು ಪರ್ ಡೇ ಖರ್ಚು ಬಹುಶಃ 10,000ಕ್ಕಿಂತ ಹೆಚ್ಚಿರುತ್ತೆ ಯಾರ್ದು ಪವಿತ್ರ ಗೌಡಂದು. ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂತೇಳಿ ಆಫರ್ ಇಡ್ತಾನೆ ಅಂತ ಹೇಳಿದ್ರೆ ಎಂಥ ಕಿತ್ತೋದವನೋ ಇವನು ಅನ್ನೋದನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟಕ್ಕೆ ನಿಂತಿಲ್ಲ, ಈತನ ಕೀಚರ್ಕೊ ಕೃತ್ಯ. ಈತ ಮತ್ತೆ ಬೇರೆ ಬೇರೆ ಫೋಟೋಸ್ಗಳನ್ನು ಕಲೆಕ್ಟ್ ಮಾಡೋದು, ಅದನ್ನು ಕಳಿಸೋವಂಥದ್ದು. ಜೊತೆಗೆ ಇಲ್ಲಿ ಆಕೆ ಏನಾದರೂ ವೀಡಿಯೋಸ್ ಅಥವಾ ರೀಲ್ಸ್ ಮಾಡಿದ್ರೆ ಅದಕ್ಕೆ ಕೆಟ್ಟದಾಗಿ ಕಮೆಂಟ್ಸನ್ನು ಮಾಡುವಂಥದ್ದು. ಜೊತೆಗೆ ದರ್ಶನ್ಗಿಂತ ನಾನು ಏನು ಕಡಿಮೆ ಇದ್ದೀನಿ, ನನ್ನ ಹತ್ರ ಸ್ಟಾಮಿನಾ ಇಲ್ವಾ ಅಂತೇಳಿ ಕೇಳುವಂಥದ್ದು. ಜೊತೆಗೆ ದರ್ಶನ್ಗಿಂತ ನಾನು ನಿನಗೆ ಖುಷಿ ಕೊಡೋದಿಲ್ವಾ ಅಥವಾ ಆತ್ಮತೃಪ್ತಿಯನ್ನು ಕೊಡೋದಿಲ್ವಾ ನಾನು ಅಂಥೇಳಿ ಅಂದ್ಕೊಂಡಿದ್ಯಾ ಅಂತೇಳಿ ಕೇಳೋದು. ಇವೆಲ್ಲ ಮೆಸೇಜ್ಗಳನ್ನು ನೋಡಿದ್ರೆ ಯಾರಿಗೆ ತಾನೇ ಉರಿಯಲ್ಲ ನೀವೇ ಹೇಳಿ? ಪ್ರಾಮಾಣಿಕವಾಗಿ ಹೇಳಿ. ಇಲ್ಲಿ ಹತ್ಯೆ ಆಗಬಾರ್ದಾಗಿತ್ತು, ಆಫ್ಕೋರ್ಸ್ ಆಗಬಾರ್ದಾಗಿತ್ತು. ಬಟ್ ಆದರೆ ಇಂತಹವರು ಈ ಸಮಾಜಕ್ಕೆ ಎಷ್ಟು ಡೇಂಜರಸ್ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಲೇಬೇಕಲ್ವ, ಅದನ್ನು ಕೂಡ ಚಿಂತನೆ ಮಾಡಲೇಬೇಕಲ್ವ. ಅಷ್ಟು ಡೇಂಜರಸ್ ಫೆಲೋ ಈ ರೇಣುಕಸ್ವಾಮಿ ಅನ್ನೋದನ್ನು ಈ ಮೆಸೇಜ್ಗಳು ಸಾರಿ ಹೇಳ್ತಿದ್ದಾವೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ರೇಣುಕಸ್ವಾಮಿಯ ಈ ಎಲ್ಲ ಮೆಸೇಜ್ಗಳನ್ನು ನೋಡ್ತಾ ಹೋದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.